ಆರೋಗ್ಯವಾಗಿದ್ದರೆ ಎಷ್ಟು ಹಣವನ್ನಾದರೂ ಸಂಪಾದಿಸಬಹುದು. ಹಣದಿಂದ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವನ್ನು ಪ್ರತಿಯೊಬ್ಬರು ಕಾಪಾಡಿಕೊಳ್ಳಿ ಎಂದು ಹಾಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆಲುವರಾಜ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಾಡ್ಲಿ ಮೇಗಳಪುರ ಸರ್ಕಲ್ನಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆ, ಹಾಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ, ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ವತಿಯಿಂದ ಹಿರಿಯ ನಾಗರಿಕರಿಗಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮಾನಸಿಕ ಒತ್ತಡದಿಂದ ಕಾಯಿಲೆಗಳು ಬರುತ್ತದೆ. ಅದಕ್ಕಾಗಿ ಒತ್ತಡವಿಲ್ಲದೆ ಕೆಲಸಗಳನ್ನು ನಿರ್ವಹಿಸಿ ಕಾಯಿಲೆಗಳಿಂದ ದೂರವಿರಿ. ಮಧುಮೇಹ, ರಕ್ತದೊತ್ತಡ ಅಣ್ಣ ತಮ್ಮ ಇದ್ದಂತೆ, ಅದು ಒಂದು ಬಾರಿ ಬಂದರೆ ಮನುಷ್ಯ ಸಾಯವರೆಗೂ ಇರುತ್ತದೆ. ಬರದಂತೆ ಪ್ರತಿಯೊಬ್ಬರು ನೋಡಿಕೊಳ್ಳಿ ಎಂದರು. ನಮ್ಮ ಹಳ್ಳಿ ರೈತರಿಗೆ ಹೆಂಗೆ ಇರ್ತಂದ್ರೆ, ಹಳ್ಳಿ ಕಡೆಗೆ ಆನೆಗಳಿದೆ, 7-8 ಗಂಟೆ, ಎಕ್ಕಟ್ಟು 12 ಗಂಟೆ, ಆಮೇಲೆ ಮಾಡೋದು ನಾವು 2 ಗಂಟೆ ಅವ್ನು ಗಾದೆ ಅದು. ಅದಕ್ಕೆ ಒಂದು ಎಲ್ಲ ಇರಬೇಕು. ಊಟಕ್ಕೆ, ತಿಂಡಿಗೆ, ಅವಕ್ಕೆಲ್ಲ ಒಂದೊಂದು ಸಂದರ್ಭಗಳನ್ನ ನಾವು ನಿಧಿ ಮಾಡ್ಕೋಬೇಕು. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಮನವಿ ಮಾಡೋದಿಷ್ಟೇ, ನಾವು ಆರೋಗ್ಯವಾಗಿದ್ರೆ ಎಷ್ಟು ದುಡ್ಡು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದರೆ ದುಡ್ಡಿದ್ರೆ ಆರೋಗ್ಯ ಕೊಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಅದು ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ದುಡ್ಡಿತ್ತು. ಮೈಕಲ್ ಜಾಕ್ಸನ್ ಹೆಸರು ಕೇಳಿದಿರಾ? ಒಳ್ಳೆ ಡ್ಯಾನ್ಸ್ ಎಕ್ಸ್ಪರ್ಟ್. ಅವ್ರ ಹತ್ರ ತುಂಬ ದುಡ್ಡಿತ್ತು. ಆದರೆ ಅವ್ರು 56 ವರ್ಷಕ್ಕೆ ತಿರೋಗ್ಬಿಟ್ಟು. ಕಾರಣ ಏನು ಅಂತಂದರೆ ಆರೋಗ್ಯ ಯಾರು ಬಿಟ್ಟಿದ್ದಲ್ಲ. ನಾವು ತಿನ್ನುವಂಥ ಆಹಾರದಲ್ಲಿ ನಮ್ಮ ಆರೋಗ್ಯವೇ ಭಾಗ್ಯ ಅಲ್ವಾ? ಹಾಗಾಗಿ ದುಡ್ಡನ್ನ ಸಂಪಾದನೆ ಮಾಡುವಂಥ ಭರದಲ್ಲಿ ಆರೋಗ್ಯದ ನಿರ್ಲಕ್ಷ್ಯ ಮಾಡೋದಿದೆಯಲ್ಲ, ಇದು ನಮ್ಮ ದಡ್ಡತನ. ಇವತ್ತು ಆರೋಗ್ಯವೇ ಎಲ್ಲದಕ್ಕೂ ಕಾರಣ. ಇವತ್ತು ಜೋಬಲ್ಲಿ ದುಡ್ಡಿರೋರು ಯಾರು ಶ್ರೀಮಂತರಲ್ಲ. ಒಳ್ಳೆ